ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಗಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ಬಂದ ನೀ ಬಂದ ಮೇಲೆ ಬಾಕಿ ಮಾಡ್ತೇವೆ. ದೂರದಿಂದ ಬಂದಂತ ಸುಂದರಂಗ ಜಾಣ, ಅಂತರಲ್ಲಿ ಬಂದಂತ ಅಂತರಂಗ ಪ್ರಾಣ, ನೋಟದಲ್ಲಿ ನಾನು ಈಗ ಮಕ್ಕಳು ಸರ ಮಗ ಇಲ್ಲಿ ಹೊಟ್ಟಿದಿ ಏನ ವಡೆ ರಸಡಲಿ ಊಟ ಇಟ್ಬಿಟ್ಟು ಬರೀ ಕಾಣಿಸ್ತಾವಲ್ಲ ಎಲ್ಲ. ಇಲ್ಲ ಅವನ ಸರ್ ವ್ಯಕ್ತಿ ಕಳ ಆಡ ಎಲ್ಲ ಗೊತ್ತಿರೋದು ಅವ್ರು ಯಾರೋ. ಅದೇ ಈಗ ಕೂತ್ಕೋ, ಅದೇ ತಿರ್ಗೋ ನಮ್ಗೆ ಜಗ್ಗು ಜಗ್ಗು ನೋಡಿ ಮನೆಗೆ ನಮ್ ಕಡೆ ಮುಗಿಸ್ಮ ಅದ ತಿರ್ಕೊಂಡು ಇರಪ್ಪ. ಏನ ನೀನು ಈ ತರ ಆಗ್ತೀವಿ? ಹಲೋ ನೋಡು ಹೋದ ಹಬ್ಬದ ಊಟವ ಇಕ್ಬಿಟ್ಟಿ ಈ ತರ ಮಡ್ಗರಳ ಮೂಳಿಯ ನಾವ್ ಎಲ್ಲಿ ಕೂತ್ಕೊಳ್ಳೋದು? ಅವನು ಎಲ್ಲ ತಿನ್ಬಿಟ್ಟಾನೆ, ರಾತ್ರಿ ನಾಟಕ ಹೋಗ್ಬಿಟ್ಟಾನೆ. ಬೆಳಗ್ಗೆ ಈ 4 ಗಂಟೆಗೆ ಬಂದು ಅಂತ ನಿಂತ್ಬಿಟ್ಟಾನೆ. ಹೇಗೆ ಅಯ್ಯಪ್ಪ ಮೂಳೆ ತಿಂದಿ ತಿಂದಿ ಮೂಳೆನ ಕರ್ದವ ಮನ್ಸನ ರಾಗ. ಆಯ್ತಲ್ಲ ನಾ ಕೆಲಂಟು ಮಕ್ಕಳು ಬೇರೆ ಬಂದ್ರು ಕಣಪ್ಪ. ಈಗ ಮಕ್ಕಳು ಬಂದ್ಮೇಲೆ ಅದೇ ತಪ್ಪಿದೆಲ್ಲ ನಾವು ಹೋಗು ನೀನು ಹೋಗು. ಜಗತ್ ಹೋಗು. ಏನ್ ಸಾರ್ ಒಂದು ಬಿಸ್ನೆಸ್ ಸುಮ್ನೆ ನಾವು ಮಾಡದೆ ಇತ್ತು. ಇವ್ರು ಸಂಬಳ ಕೊಡೋದು ಇಲ್ಲ, ಆಗೋದು ಇಲ್ಲ. ಏನಾರ ಕಾಳು ಬಿಸ್ನೆಸ್ ಇದ್ರೆ ಅತ್ತಾಗ ನಾವು ಹೋಗ್ಬೋದಾಯ್ತು. ಬಂದ್ರು ಇರೋ. ನಾನು ಇವಾಗ ಅವ್ರನ್ನ ಹೆಂಗ್ ಅಧಿಕತೀನಿ ಅಂತ ಅಂದ್ರೆ ನೋಡ್ಕೊ. ಈಗ ನೀವು ಅಧಿಕಲ್ಲಾರು ನಾನು ಆರು ಅಂತ ಹೇಳ್ತೀನಿ. ಆರಿಸ್ತೀನಿ ಇರೋ, ತಲೆ ಕೆಡಿಸ್ಬಿಡು ನೀನು ಮಾಡಿ. ಮತ್ತೆ ಏನಿಲ್ಲ ಪಿಸಿ, ಒಂದು ವಾರದಿಂದ ಹಬ್ಬಕ್ಕೂ ಕಾಸಿಲ್ಲ, ಖರ್ಚಿಗೂ ಕಾಸಿಲ್ಲ. ಕಾಡಂದಿ ಈ ನನ್ನ ಮಕ್ಳನ್ನ ನೋಡ್ತಿದ್ರೆ ಇವ್ರು ಒಂದು ಮುಳ್ಳಂದಿ ಒಂದು ಕಾಡಂದಿ ಇರೋಂಗ್ರೆ ಪಕ್ಕ ತರಗಡೆ ಮಾಡಕ್ ಬಂದಿರೋದು. ಸರ್ ಇಲ್ಲ ಸರ್, ನಾವು ಕಳ್ತನ ಕೆಲಸ ಮಾಡೋರೆ. ಮಕ್ಕಳನ್ನ ಇಟ್ಕೊಂಡು ಏರೋಪ್ಲೇನ್ ಹತ್ತಿಸ್ಬಿಡ್ಬೇಕು. ಏನ ಏರೋಪ್ಲೇನ್ ಹೆಂಗ್ ಹತ್ತಿಸ್ತೀರಿ? ಹೆಂಗ್ ಹತ್ತಿಸ್ತೀವಿ? ಇಟ್ಟು ಹಚ್ತೀವಿಲ್ಲ. ಬನ್ನಿ ಈಗ ಸರ್, ಇನ್ನೂ ನೀರ್ ಕಡಿಕೋತಾವೆ ಈ ದಿವಸ. ಏರೋಪ್ಲೇನ್ ಹತ್ತಿಸ್ತೀವಿ ನಿಮ್ಗೆ. ಈಗ ಅವತ್ತು ಹೆಂಗ್ ಮುಂದೆ ಕಾಣ್ತವೆ. ಅದಕ್ಕೆ ಬಿಟ್ರೆ ಒಳ್ಳೆ ದುಡ್ಡು ಮಾಡುವುದು. ಮಗ ಈಗ ನಾವು ಬಿಟ್ರೆ ಈಗ ಕೆಟ್ಟು ಆಡ್ಸ್ಬೇಕು. 15,000 ಹೇಳ್ತೀನಿ. ಬೇಡ ಸರ್ಯಾಗಿ ಮೂಳೆ ಗಿಡ ಎಲ್ಲ ತಿಂದವ್ರೆ. 20,000 ಹೇಳು. ಬರ್ನಿಲ್ವಾ? 15,000 ಫಿನಿಶು. ಏನೈತೆ ತೋರ್ಸು. ಸರ್ ಏನಿಲ್ಲ, ತೋರ್ಸೂರ ಸರಿ ಇಲ್ಲ. ಬೋಡಿ ತಗೊಂಡ್ಬಿಡ್ತೀನಿ ಮಗನೇ. ಸರ್ ಏನಿಲ್ಲ, ಮೊದ್ಲೇ ಓಟಿ ಹಾಕಿನಿ, ಈಗ ಬೋಡಿ ತಗೊಂಡ್ಬಿಡ್ತೀನಿ. ಏನದೇ ಹೇಳ್ರ ಸರಿ. ಸರ್ ನಾನು ಹೇಳ್ತೀನಿ, ಕೇಳಿಸ್ಕೋಬೇಕು ಸಮಾಜದಿಂದ. ಹೇಳು ಸರ್. ಹೊಸಿ ದೂರ ಬಿಟ್ಬಿಡಿ ಸರ್. ಸರ್ ಬಿಡ್ಬೇಡಿ, ಕಳ್ಳನ್ ಮಕ್ಳು ಓಡ್ಬಿಡ್ತಾರೆ. ಸರ್ ಹೋಗಿ ಕೇಳ್ಕೊಂಡು ಬಿಡಿ ಸರ್. ಹೊಸಿ ದೂರ ನಿಂತ್ಕೊಳ್ಳಿ ಸರ್. ಬನ್ನಿ ಇಲ್ಲಿ ಬನ್ನಿ. ಏನಿದೆ ಅಂತ ಹೇಳು. ಇಲ್ಲಿ ಸರ್ ನೀವು ಇಲ್ಲಿ ಬನ್ನಿ. ನಾವು ಒಂದು ತೋರಿಸ್ತೀವಿ. ನಾವು ಪಾರಿ ನಿಂದು ಪಾರಿವಾಳ ಕೈ ಬಿಡ್ನಾ? ಬಿಡು. ಇಲ್ಲ ಸರ್, ಓಡಿಲ್ಲ ಸರ್. ಓಡಿದ್ರೆ ಬೋಡಿ ತೆಗೆದು ಬಿಡದ. ಸರ್ ಹಿಡ್ಕತ್ತೀನಿ. ಸರಿ ಬಟ್ಟೆ ಬಿಟ್ಬಿಟ್ಟಿರೋ ಸರಿ. ಈಗ ನಿಮ್ಗೆ ಹಾಕ್ಬಿಡ್ತೀನಿ, ಜಾಗ್ಬಿಡಿ ಅಲ್ಲಿ ಕಡೆಯಲ್ಲಿ. ಸರ್ ಕಾಣಿಸ್ಬಿಡ್ತೀನಿ ನಿಮ್ಮಿಬ್ರು. ಬನ್ನಿ ಮಾಡುತ್ತೆ ನಿಮ್ಗೆ ಬಗ್ನಿಗೆ ಓಡುವ. ಇಲ್ಲಿ ಬನ್ನಿ, ಇಲ್ಲಿ ಲುಪ್ಪಿಸಿ. ಇವ್ರು ಏನೋ ಮಾಡ್ತಿರೋದಲ್ಲ, ಕಂತ್ರಿ ಕೆಲಸನೇ ನನ್ನ ಮಕ್ಕಳು. ಇಲ್ಲಿ ಚಿನ್ನದ್ದು ಪಾರಿವಾಳ.
ಚಿನ್ನದ ಪಾಳೆ ಅಲ್ಲ ನನ್ನ ಮಕ್ಳು ನಾನು ಹೇಳಿವ ಫಸ್ಟ್ ಪಿ ಅಲ್ತನ ಮಾಡ್ತಾವ್ರೆ ನನ್ನ ಮಕ್ಳು ತರಡೆ ಮಾಡ್ತಾವ್ರೆ. ಅದು ಬಾರಿಯಿಂದ ತರಿಸಿರೋದು ನಾನು. ಈಗ ಅದ್ ಏನು ನಿಜ ಹೇಳ್ದವ್ರೆ ಗೊತ್ತಲ್ಲ, ಅದೇ ಚಿನ್ನದ ಪಾರಿವಾಳ. ಖಾರದ ಪುಡಿ. ಸರ್ ಇದು ಕಳ್ಳ ಮಕ್ಳ ನೀವು ಮಾಡ್ತಿರೋದು ಎಲ್ಕೆ ಕೆಲಸ ತಿರ್ಗ ಲಾಟಿಯ ಬಾಯಿಗೆ ಅವ್ನು ಹೊಡಿಯಕ್ಕೆ ಹೋಗ್ಬಿಡಿ. ಇವಾಗ ನಾವು ಪಾರಿವಾಳ ಮಾರಕ್ ಬಿಡ್ಕೊಂತ ನಿಂತೀವಿ. ಪಾರಿವಾಳವ ಪಾರಿವಾಳ ಅಲ್ಲಿ ಪಾರಿವಾಳ ಬಿಟ್ರೆ ಇನ್ನೇನು ಇಲ್ವಾ? ಏನು ಇಲ್ಲ. ಚಿನ್ನದ ಪಾರಿವಾಳ ನಂದೇ ನಂಬಿಕೆ. ಬೇಕಾದ್ರೆ ನೀವೇ ಮಾಡಿ ಸಾರ್. ಇಲ್ಲಂದ್ರೆ ನನ್ನ ಮಕ್ಳು ಏನೋ ಸ್ಕೆಚ್ ಆಗೋರೆ. ಯಾವ ಚಿನ್ನದ ಪಾರಿವಾಳನೂ ಇಲ್ಲ, ಏನಿಲ್ಲ, ಏನೋ ಕದ್ದಿ ಕಾಡಲ್ಲಿ ಮುಳ್ಳು ಮುಚ್ಚುತ್ತಾರೆ. ಸರ್ ಇಲ್ಲ, ನೀವು ನಮ್ಕಳಿ ಚಿನ್ನದ ಪಾರಿವಾಳ 15,000 ಕೊಟ್ಬಿಟ್ಟು ತಕೋ. ಪಿಸಿ ನನ್ನ ಮಕ್ಳು ತಾಟ್ ಪಡಿ ಅವಂಗ ಕಾಣ್ತೇವೆ. ಚಿನ್ನದ ಪಾರಿವಾಳ 15,000 ಕೊಟ್ಟರ. ಯಾವ ಚಿನ್ನದ ಪಾರಿವಾಳಲ್ಲ ಎಲ್ ತಂದ್ರಿ? ಸರ್ ಪಾರಿ ಹೆಂಗ್ ಕೊಟ್ಟಾರ ನಿನ್ ಕಾಸ? ಸರ್ ಪಾರಿ ನಾನು ಫ್ಲೈಟ್ ಅಂತ ಯಾವ ಫ್ಲೈಟ್ ಅಲ್ಲಿ ಎಲ್ಲಿ ತಂದ್ಬಿಟ್ಟಿದೀನಿ? ಫ್ಲೈಟು ನಾವು ಏರೋಪ್ಲೇನ್ ಹಚ್ಚೋದು, ಫ್ಲೈಟ್ ಎಲ್ಲ. ಸರ್ ನಾವು ಫ್ಲೈಟ್ ಹೆಂಗೆ ಎಣಿಸೋದು? ಸರಿ ಅನಿಸ್ತೀರಿ ಈಗ? ಸರಿ ಹೇಳ ನಿಮ್ಮಿಬ್ರಿಗೂ ಅದು ಏನಾದೆ ಅಂತ ಹೇಳಲಿಲ್ಲ ಅಂದ್ರೆ ಹತ್ತಿಸ್ತೀನಿ. ಸರ್ ಇಲ್ತೀವಿ ನಾವು. ನೀವು ಬಂದು ಕರ್ಕೋಬೇಕಷ್ಟೇ. ನಡಿ ಬೈಲ್ ತಗೋಬಾ, ಅದೇನು ಫ್ಲೈಟ್ ಇಲ್ಲಿ ತಗೊಂಡ್ ನೋಡ್ತೀನಿ, ಕಡಿಸ್ತೀನಿ. ಪಿಸಿ ಯಾವತ್ತು ತಾಟ್ ಮುಂದೆ ಹೋಗಲ್ಲ ಅವರು ಹಿಂಗೆ ಪಿಸ್ಲಿ ಫ್ಲೈಟಾ ಈ ಕಡೆಯಿಂದ ಇಳಿಸ್ಬಿಡೋದು ಅವ್ರನ್ನ. ಕಳ್ಳ ಮಕ್ಳ ಈಗ ಅದು ಎಷ್ಟು ಏನ್ರಲ್ಲ ರೇಟು ಹೇಳ್ರಲ್ಲ ತೆಗಿ. ಮತ್ತು 15,000. ಪಿಸಿ ಬಂಡೆ ದಾಟ್ ಬಡೆ ಜಾಸ್ತಿ. ಅಯ್ಯೋ ಯೂಸ್ ಬಂದ್ರೆ ದಡ್ಡ ಇಲ್ಲ, ನಾವೇ ದಡ್ರು ಅನ್ನಂಗೆ ಮಾತಾಡ್ತೇವೆ. ನಾವು ಮುಕ್ಕಿಸ್ತೀವಿ ನೋಡು ಮುಣ್ಣ. ಇನ್ನ ಮಕ್ಳು ಬೇರೆ 15,000 ರೂಪಾಯಿ ಕೊಡ್ತಾಗದ ಸರ್. ಎದುರಿಸಿದ್ರೆ ಅವರೇ ಓಡೈತಾರೆ. ನಾವು ಪೊಲೀಸ್ನವ್ರಿಗೆ ನಮ್ಗೆ ಚಲನ ತಿನ್ಸಿರಲ್ಲ ನೀವು. ಬಾ ಮಾಡುತ್ತೀವಿ ಬನ್ನಿ ಊಟ ಪಿಸಿ ಆಯ್ತು ನೀನೇ ಮಾಡಪ್ಪ. ಈಗ 500 ರೂಪಾಯಿ ಮಾತಾಡ್ಕ ಹೆಂಗ್ ವ್ಯಾಪಾರ ಕುದುರಿಸ್ತೀನಿ ನೋಡು. ತಿಮ್ಮಸ್ಗಾದ ಎಷ್ಟು ಹೇಳ್ರಲ್ಲ ಒಂದೇ ಮಾತು 2,000 ಕೊಡಿ ಅವ್ರಿಗೆ. ಯಾವ ಅದು 500 ರೂಪಾಯಿ ತಾಳಿಗೆಲ್ಲ ನಿಂತವು. ನಾನೇನೋ ಕೆಲಸ ಖರ್ಚು ಕಾಸಿಲ್ಲ ಅಂತ ಮಾರಕ್ ಮಾತಾಡೋದು. 15,000 ಹೇಳುದು ಗೊತ್ತಿಲ್ಲ. 5,000 ಹೇಳು. ಬರ್ಲಿಲ್ಲ 7,000 ಕೊಟ್ಟಿರು. ಒಂದೇ ಮಾತು ಫೈನಲ್. ಬಂದ್ರೆ ಬನ್ನಿ, ಬರ್ದವ್ರು ಲವ್ ಪಿಸಿ ಇವನ್ಗೆ 2,000 ಕೊಟ್ರೆ ನಾವು 30%. ನಿನ್ಗೆ ನಿಂಗೇನು ಏನೂ ಇಲ್ಲ. ಇವ್ರದ್ದು ಕಳ್ಳನ ಮಕ್ಕಳದ್ದು 2,500 ರೂಪಾಯಿ ಕೊಟ್ಟು ತಗೊಳ್ಳದ. ಅಲ್ಲಿ ಬೆಂಗಳೂರಲ್ಲಿ ನಮ್ಮ ದುಬೈದಿ ನಮ್ಮ ಮಾವು ಮೊಮ್ಮಗವನೇ. ಅವ್ನು ಕೊಡ್ಸಿದ್ರೆ ಆಫರ್ಗೆ ಫಾರಿಂಗ್ ಮಾಡ್ಬಿಡ್ತಾನೆ. 1,00,00,000 ರೂಪಾಯಿ ಆಗ್ಬೋದು. ಉಪಸಿ ಕೊಡಲ್ಲ. 1,00,000 ರೂಪಾಯಿ ಹಂಗಾರೆ ಬಸ್ಟು ತಗೊಬಿಡ್ತು ನೀರು. ಅದೇನಂತ ನೋಡೋದು. ಬಿಗಿ ಬಿಗಿ ಹೋಗಿ ಅಮಿಕೋ ಹಾರೋಗ್ಬಿಟ್ಟದು. ಅಮಿಕೋ ಮಗ ನೀವು ನೋಡಿದ್ರೆ ಒಳ್ಳೆ ಐಟಿದ್ರೆ ಕಾಣಿಸ್ತೀರಿ. ಅದೇ ಸರ್ ನೀವು ಅನ್ಕೊಂಡಿರೋದಂಗೆ ಚಿನ್ನದ ಪಾರಿವಾಳ ಕೊಡ್ತಾವೆ. ನಿಮ್ಮ ಮೇಲೆ ನಂಬಿಕೆ ಇರೋ ನಮಗೆ ನಂಬಿಕೆ ಇರ್ಬೇಕು. ಇವನು ಯಾಕೋ ಒಳ್ಳೆ ನಂಬ್ಕಸ್ತಿರೋ ಥರ ಕಾಣ್ತಾನೆ ಪಾಪ. ನೀನು ಕಾಡಂದಿಗೆ ಕಾಡಿಸ್ತೀನಿ ನೋಡ್ಕೋ. ಈಗ ತುಕೆ ಹೊಡ್ಸ್ಕೋಬೇಕು. ಪರ್ರ ಅಂತ ಬಿಟ್ರೆ ಪುರ್ರ ಅಂತ ಹೊಂಟೋಯ್ತದೆ. ಪಾರಿವಾಳ ಪರ್ರ ಅಂತ ಬಿಟ್ರೆ ಪುರ್ರ ಅಂತ ಹೋಯ್ತು. ಚಿನ್ನದಂತೆ ಸರ್ ಇದು ಪಾರಿವಾಳ ಪರ್ರ ಅಂತ ಬಿಟ್ರೆ ಪುರ್ರ ಅಂತ ಹೋಯ್ತದೆ. ನೋಡಿ ಪುರ್ರ ಅಂತ ಬಿಟ್ಟಿಲ್ಲ ಅಂದ್ರೆ ನಿನ್ ಪುರ್ರ ಅಂತ ಏರೋಪ್ಲೇನ್ ಹತ್ತಿಸ್ತೀನಿ. ನಾನು ಪುರ್ರ ಅಂತ ಬಿಡ್ತೀನಿ ಇರಿ ಸರ್. ನಿಮಗೆ ಗೊತ್ತಲ್ಲ ಏರೋಪ್ಲೇನ್ ಹಚ್ಚೋದು ಖಾರದ ಪುಡಿ. ನಮಗೂ ಗೊತ್ತಲ್ಲ ಏರೋಪ್ಲೇನ್ ಇಳಿಯೋದು. ಇಳಿಸ್ತೀವಿ ಗೊತ್ತು. ಖಾರದ ಪುಡಿ ಹಾಕೋರಿ ಎಲ್ಲ ಇಳಿಸ್ತೀವಿ. ನಾನು ನೋಡ್ಕೊ ಬರ್ತೀನಿ. ನನ್ನ ಮಕ್ಕಳನ್ನ ವಿಚಾರಿಸ್ಕೊ ಬರ್ತೀನಿ. ಸರ್ 2,000 ನೀನು 1,000 ನನ್ಗೆ 500 ಸಾಕು. ಆರೋಗ್ಬಿಟ್ಟದು. ಎಷ್ಟು ಮಾತಾಡ್ಲಾಗ್ತದೆ. ಎಷ್ಟ ಸರ್ ಬನ್ನಿ ಈಗ ಇಟ್ಕೊಳ್ಳಿ. 2,500 ಮುಗೀತು. ಬನ್ನಿ ಇಟ್ಕೊಳ್ಳಿ. ಬನ್ನಿ ಇಲ್ಲಿಗೆ ತಗಿಲ್ಲ, ಅದೇನ್ ತಗಿಲ್ಲ. ನೀವು ಬನ್ನಿ ಕೂತ್ಕೊಂಡ್ರ ತಗಿಲ್ಲ, ಹಿಡ್ಕೋಬೇಕು. ತಗಿಲ್ಲ. ಹೆಂಗೆ ನೀವು ಈ ಕಡೆ ಬರ್ಬೇಕು. ನಿಮ್ದು ಚಿನ್ನದು ಆ ಕಡೆ ಕಾರಿಕಿಲ್ವಾ? ನಾನೀಗ ಪರ್ರ ಅಂತ ಬಿಡ್ತೀನಿ. ಪುರ್ರ ಅಂತ ಉಡೈತೆ ಅದು. ನೀವು ಹಿಡ್ಕೋಬೇಕು. ಇಲ್ಲಾಂದ್ರೆ ನೀವು ತೀರಿಸ್ತೀನಿ. ಬಿಡ್ಲಾ? ಬಿಸಿ 15,000 2,500 ಮಾಡವಿ. ನಾನು ಅಲ್ಲಿ ಹೋಗೋ ಗಂಟನೂ ನೀವು ಬಿಡಂಗಿಲ್ಲ. ಇಟ್ಕೊಳ್ಳಿ. ಹೊಂಟೈತೆ ಪಾರಿವಾಳ. ದೊಡ್ಡದಾಗಿ ಇದೆ ಏನೋ.
ಮೆತ್ಮೆತ್ಗದೆ ಮರಿ ಪಾರಿವಾಳ ಇರ್ಬೇಕು. ಇಟ್ಕೊಳ್ಳಿ ಹ್ಮ್. ಸರ್ ನೀವು ಹೆಂಗೆ ಹೇಳಿ ಅಂತ ಬಿಡ್ತಾನೆ ಇವ್ನು. ಹೆಂಗೆ ಹೇಳಿ ಸರ್? ಆಯ್ತಾ ಯಾವ್ದು ಆಗೈತೆ. ಚಾಂಪಿಯನ್ ಪರಿವಾಳ ಅದು ಹಿಂಗೋಗಿ ಹಿಂಗೋಡೈತೆ ಅವ್ರು ತಗೊಂಡ್ರೆ ಅವ್ರು ತಗೋ ಪಾರಿವಾಳವು ಅವ್ರನ್ನು ಸಿಗ್ಲಿಲ್ಲ ಅಂದ್ರೆ ಮಕ್ಳ ದುಬೈದು ಅಂತ ಹೇಳಿದ್ರಿ. ದುಬೈಗೆ ಎತ್ತಿಸ್ತೀನಿ ನಿನ್ನ ಫ್ಲೈಟ್ಗೆ. ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಹಾ. ಜೋಪಾನ ಬಂಡವಾಳ ಬೇರೆ ಹಾಕ್ಬಿಟ್ಟು ಇಲ್ಲಿ ಇವಾಗ ನಾನು ಹೋಯ್ತೀನಿ ಹೋಗಂಟ ನೀವು ಪಾರಿವಾಳ ಎತ್ತಂಗಿಲ್ಲ ಅಂತ ಬಿಟ್ರೆ ನಾನು ಎತ್ತಿರೋದ್ನ ನಾನ್ ಸಾಕಿರೋ ಪರಿವಾಳ ನನ್ನ ಜೊತೆ ಬಿಡ್ತೇನೆ ನೋಡ್ಬಿಡ್ರೆ ಜಾಗ ಕೈ ಮಾಡ ಹೋಯ್ತಿದ್ದ ನಿಂದು ನಡಿ 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 ನೀನು ಮಗನೇ. ಪರ್ರ ಅಂತ ಬಿಡ್ತೀನಿ ಪುರ್ರ ಅಂತ ಹೋಯ್ತಾ ಇಟ್ಕೋಬೇಕು. ಸರಿ ನಡಿ ನೀನು ಜಾಗ ಖಾಲಿ ಮಾಡಿ ಈಗ ನಾನು ಇಟ್ಕೊಳ್ತೀನಿ. ನೀವು ಹೆಂಗ್ ಇಟ್ಕೋಬೇಕಡೆ ಅಂತ ಹಾಕಬೇಕು. ನಡ್ಡ ಆಯ್ತು ನಾನು ಇಟ್ಕೊತೀನಿ ನೋಡ್ಲ ಸರ್ ಹುಷಾರು ಚಿನ್ನದು ಆಯ್ತು ನಡ್ಡ ನಡ್ಡ ಆಯ್ತು ಬರ್ತೀನಿ. ನೋಡಿ ಸಾ ಈ ಕಳ್ಳನ ಮಕ್ಳು ಹೋದ್ರು 15,000 2,500 ಕೊಟ್ಬಿಟ್ಟು ಹೋಗೋರು. ಸರಿಯಾಗಿ ವ್ಯಾಪಾರ ಮಾಡಕ್ ಬರೀಗಿಲ್ಲ ಇವ್ರಿಗೆ ಏನಾರ ಅಂಗಡಿ ಮಾಡ್ಕೊಟ್ರೆ ಸರ್ಕಾರ ಸೆಂಟ್ರ್ ತಗೋದ್ರೆ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡ್ಬೋದು. ಎತ್ತಿ ನೀವು ನಿಮ್ಗೆ ಅದೇ ಕಾಯ್ತೀನಿ. ಸಾರು ಒಂಚೂರು ಸರಿ ಇಲ್ಲ ಒಂಚೂರು ನೋಡ್ತೀನಿ ಹೆಂಗಿತ್ತು ಅಂತ. ನಾನು ಅಧಿಕಾರ ಸುಮ್ಮನಿಲ್ಲ ಅದು ಒಂದು ನೀನು ಸತ್ತಾಗಿನಾ ಸತ್ತಾಗಿನಾ ಪೀಕಿ ಹಿಡ್ದೀನಿ ಸರ್ ಮುಟ್ಬೇಡಿ ಯಾರೈತೆ ಸರ್ ಅದು ತೆಗೆದು ಬಿಡ್ಲಾ ಮರಿ ಪಾಳೋರು ಹೋಯ್ತು ಹೆಂಗ್ ಬರಲ್ಲ ಸರ್ ಈ ಕಡೆಯಿಂದ ಸರಿ ಇಲ್ಲ ಅಲ್ಲಿ ಜನವ್ರ ಹಿಡ್ಕೋತಾರೆ. ಹಿಡ್ಕೊತೀರಾ ತೆಗಿಲ್ಲ ನಾನ್ ಪುಟ್ಟ ಹಿಡ್ಕೊಳ್ಳೋದು ಇರಿ ನಾ ಪುಟ್ಟಾಗಿ ಹಿಡ್ಕೊಳ್ಳೋದು ನೀವು ಸರ್ ತೆಗಿತೀನಿ ಇನ್ನೊಂದು ಮಕ್ಕಳು ಹಿಡಿಯೋದು ಹಿಡಿತ ಬಗ್ನಿ ಊಟ ಸುರಿಯಾಗಿ ಹಿಡಿದ್ಬಿಟ್ರದ ನನಗಂತೂ ಸವಾಸ ಬೇಡ. ನಾನು ಒಂದ್ ಪೈಸೆನೂ ಬರೀಕಿಲ್ಲ. ನೀನು ಊಟ ಅವನು ಊಟ ಮಡಿಕಳಿ ನನಗಿದ್ರು ಬಿಸ್ನೆಸ್ ಬೇಡ ಏನು ಬೇಡ. ಏನ್ ಸರ್ ಮೂಳೇನೆ ಮಾಡ್ಬಿಟ್ಟೋದಾರೆ. ಯಾವ್ದೋ ಸರ್ರದ ಹಬ್ಬದಲ್ಲಿ ಹುಡ್ಬಿಟ್ಬಿಟ್ಟು ಯಾವ್ದೋ ಹಬ್ಬದಲ್ಲಿ ತಿನ್ಬಿಟ್ಟಾರೆ ಬಿಗಿಯಾಗಿ ಸರ್ರೆ ಕೊಟ್ರಲ್ಲ. ನಿಮ್ಗಂತೂ ತೊಳೆಗೆ ಒಂದು ಹೊಟ್ಟೆಗೆ ನೀರಬೇಕು. ನಾನಂತೂ ಬರೀ ಕೆಲಸಕ್ಕೆ ನಡ್ರಿ ಹಣ ಯಾವನ ಸರ್ರಾಗಿ ಮಡಗಿದಾಗ ಅಯ್ಯೋ ಶಿವ. ಧನ್ಯವಾದ. ಹಾಸ್ಯ ನಾಟಕವನ್ನು ಮಾಡಿದ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ಶಿಬಿರಾರ್ಥಿಯಿಂದ ಒಂದು ಜನಪದ ಗೀತೆ.